ಹಾಯ್ ಗೈಸ್, ಹೆಂಗಿತ್ತು ಇವತ್ತಿನ ಟ್ರೇಡ್? ಗ್ರೂಪಲ್ಲೂ ಹಾಕಿದೆ, ಪೋಸ್ಟ್ ಮಾಡಿದೆ. ಒಂದು ಒಂದು ಎರಡು ಅನ್ಸುತ್ತೆ, ಎರಡು ಟ್ರೇಡೇನೋ ಹಾಕಿದೆ ಅನ್ಸುತ್ತೆ. ಸೊ ಅದು ಕರೆಕ್ಟಾಗಿ ಹಂಗೆ ಹೋಗಿದೆ. ಸೊ ಲೆವೆಲ್ಸ್ ಅದೇ ಹೇಳಿಲ್ವಾ ಎಲ್ಲ ಸತಿ ಲೆವೆಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಲೆವೆಲಲ್ಲಿ ಇಟ್ರೆ ಟ್ರೇಡ್ ಮಾಡೋದು ಬೆಟರ್ ಯಾವತ್ತಿದ್ರು. ಸೊ ಇವತ್ತಿನ ಟ್ರೇಡ್ ಹೇಳ್ತೀನಿ ಹಿಂಗೆ ಏನಾಯಿತು ಅಂತ. ಸೊ ಒಂದು ನಿಮಿಷ. ಸೊ ನೋಡಿ, ನೀವು ಬುಲ್ಲಿಶ್ ಇದೆ, ಮಾರ್ಕೆಟ್ ನೋಡಿದಾಗೆಲ್ಲ ಬುಲ್ಲಿಶ್ ಇದೆ, ಗೊತ್ತಲ್ಲ, ನೋಡಿದ್ರಲ್ಲ. ಸೊ ಬುಲ್ಲಿಶ್ ಇದೆ. ಸೊ ಇವತ್ತಿನ ಟ್ರೇಡು 3 ಮಿನಿಟ್ಸಲ್ಲಿ ನೋಡೋದೇ. ಸೊ ಫಸ್ಟ್ ಟ್ರೇಡು ನಾನು ಇದು ತೊಗೊಂಡಿದ್ದೆ ಅನ್ಸುತ್ತೆ, ಇದೆಲ್ಲ ತೆಗೆದುಕೊಡು, ಇಲ್ಲಾಂದ್ರೆ ಇದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇದು ಫಸ್ಟ್ ಇದು ಹೆಂಗಿರೋ ಇದು ಹಾಕಿದ್ದೀನಿ ಆಲ್ರೆಡಿ. ಸೊ ಇದು ಥರ್ಡ್ ಟ್ರೇಡ್ ಅನ್ಸುತ್ತೆ ನಾನು ತೊಗೊಂಡಿರೋದು, ಬಟ್ ಗ್ರೂಪಲ್ಲಿ ಸೆಕೆಂಡ್ ಟ್ರೇಡಾಗಿ ಹಾಕಿದೆ ಅನ್ಸುತ್ತೆ, ನಂಗೆ ಗೊತ್ತಿರಂಗೆ. ಸೊ ಒಂದೇ ನಿಮಿಷ, ಇಲ್ಲಾಂದ್ರೆ ತೆಗೆದುಬಿಡ್ತೀನಿ. ನೋಡಿ ಇದು ನೋಡಿ, ಫಿಬ್ 0.5 ರಿಜೆಕ್ಷನ್ ನೀವು ನೋಡಿದಾಗ ಕರೆಕ್ಟಾಗಿ ಇಲ್ಲಿಂದ ಬಿದ್ದಿದೆ, ನೋಡಿದ್ರಾ? ಫಿಬ್ 0.5 ರಿಜೆಕ್ಟ್ ಆಗಿ. ಸೊ 0.5 ರಿಜೆಕ್ಟ್ ಆಗಿದ ತಕ್ಷಣ ಟ್ರೇಡ್ ತೊಗೊಂಡ್ರೆ ನಿಮ್ಗೆ ಈಸಿಯಾಗಿ ಇಷ್ಟು ಪಾಯಿಂಟ್ಸ್ ಬಂದಿದೆ. ಸೊ ಇದೊಂದು 37 ಪಾಯಿಂಟ್ಸ್ ಬಂದಿದೆ. ಸೊ ಇದು ಪ್ರೀವಿಯಸ್ ಗ್ಯಾಪ್ ಫಿಲ್ ಆಗಬೇಕಿತ್ತಲ್ಲ, ಸೊ ಅಲ್ಲಿವರೆಗೂ ಗ್ಯಾಪ್ ಫಿಲ್ ಆಗಿದೆ ಕರೆಕ್ಟಾಗಿ. ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ ತಿರ್ಗಾ. ಸೊ ಏನಂದರೆ ಅದನ್ನ ಇಲ್ಲಿ ನೀವು ಎರಡೂ ಇಲ್ಲೂ ಟ್ರೇಡು ತೊಗೋಬೋದಿತ್ತು ಆ್ಯಕ್ಚುಲಿ. ಸೊ ನಾನು ನೋಡಿದರೆ ಇದು ಒಬ್ಸರ್ವ್ ಮಾಡಲಿಲ್ಲ ನಾನು, ಆಮೇಲೆ ನಿಲ್ಲಿಸ್ಬಿಟ್ಟೆ ಟ್ರೇಡ್ ಮಾಡೋದು. ಯಾಕಂದ್ರೆ ನಂಗೆ ದಿನದ್ದು 2-3 ಟ್ರೇಡ್ಸ್ ಆಗೋಗಿತ್ತು ಆಲ್ರೆಡಿ. ಸೊ ಸಾಕು ಅಂತ ನಿಲ್ಲಿಸ್ಬಿಟ್ಟೆ. ಸೊ ಇದಾಗಿದ್ರೆ ಇಲ್ಲಿ ನಾನು ಪಕ್ಕ ಟ್ರೇಡ್ ತೊಗೊತೀನಿ. ಇಲ್ಲಿ ನೋಡಿ, ಒಬ್ಸರ್ವ್ ಮಾಡಿ, ಇಲ್ಲೂ ಸಪೋರ್ಟ್ ತೊಗೊಂಡಿದೆ. ಸೊ ಸಪೋರ್ಟ್ ತೊಗೊಂಡಾಗೆಲ್ಲ ಮೇಲೆ ಹೋಗಿದೆ. ಸೊ ನೀವು ಸಪೋರ್ಟ್ ತೊಗೊಂಡಿದ್ರೆ ಅದು ನೋಡಿ ಆಲ್ಮೋಸ್ಟ್ ಇಲ್ಲಿವರೆಗೂ ಹೋಗಿದೆ. ಸೊ ಇವತ್ತು ನಾನು ಲೆವೆಲ್ಸ್ ಗ್ರೂಪಲ್ಲಿ ಕಳಿಸಿದ್ನಲ್ಲ, ಅಷ್ಟೇ ಅಲ್ಲಿವರೆಗೂ ಹೋಗಿದೆ ನೀಟಾಗಿ. ಸೊ ಫಸ್ಟ್ ಟ್ರೇಡು ಇದೊಂದು ಟ್ರೇಡ್ ತೊಗೊಂಡೆ ನಾನು, ಮತ್ತು ಇಲ್ಲೇ ಆ್ಯಕ್ಚುಲಿ 2 ಟ್ರೇಡ್ ತೊಗೊಂಡೆ ನಾನು, ಕರೆಕ್ಟ್. ಸೊ ನಾನು ಗ್ರೂಪಲ್ಲಿ ಒಂದ್ಸತಿ ಹಾಕಿದೆ, ಸ್ಕ್ಯಾಲ್ಪ್ ಮಾಡಿದ್ದೆ ಇಲ್ಲೊಂದ್ಸತಿ. ಆಮೇಲೆ ಗೊತ್ತಾಯ್ತು ಯಾಕೆ ಒಂದ್ಸತಿ ಇಲ್ಲಿ ಸಪೋರ್ಟ್ ಇರುತ್ತಲ್ಲ, ಇಲ್ಲೆಲ್ಲರೂ ಸಪೋರ್ಟ್ ತೊಗೊಂಡ್ಬಿಟ್ಟು ತಿರ್ಗಾ ಇದಾಗುತ್ತೆ ಅಂತ. ಸೊ ಅದನ್ನು ವಿತ್ EMA ನೀವು ನೋಡಿದ್ರೆ ಗೊತ್ತಾಗುತ್ತೆ. EMA ಇನ್ನೂ ಬಂದಿರಲಿಲ್ಲ. ಸೊ EMA ಇಲ್ಲೆಲ್ಲೋ ಇತ್ತು ಅನ್ಸುತ್ತೆ, ಮೇ ಬಿ ಇನ್ನು ಮೇಲ್ಗಡೆ. ಸೊ ಒಂದು ಫೀಲ್ ಇತ್ತು ನನಗೆ, EMA ಟಚ್ ಆಗ್ಬಿಟ್ಟು ತಿರ್ಗಾ ಬೀಳೋ ಚಾನ್ಸಸ್ ಇದೆ. ಸೊ ಇಲ್ಲಿ ರಿಜೆಕ್ಟ್ ಆಗಿದ ತಕ್ಷಣ ತಿರ್ಗಾ ತೊಗೊಂಡೆ, 0.5 ಬ್ರೇಕ್ ಆಯ್ತಲ್ಲ. ಸೊ ಇದು ಈ ರಿಜೆಕ್ಷನ್ ಮುಂಚೆನೇ ತೊಗೊಂಡೆ ನಾನು ಸ್ವಲ್ಪ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಟ್ರೇಡ್ ಇದಾಯಿತು. ಸೊ ಅದೊಂದು. ಸೊ ಇದೊಂದು ಟ್ರೇಡು, ಇಲ್ಲೊಂದು ಸ್ಕ್ಯಾಲ್ಪ್ ಮಾಡಿದೆ ನಾನು ಆ್ಯಕ್ಚುಲಿ. ಇಲ್ಲಿ ಕ್ಯಾಂಡಲ್ಸ್ ಆಗ್ತಿದ್ದಲ್ಲ, ಇಲ್ಲಿ ಸಪೋರ್ಟ್ ತೊಗೊಂಡಿತ್ತಲ್ಲ, ಅದಕ್ಕೆ ನೋಡ್ತಿದ್ದೆ. ಸೊ ಅದೊಂದು ಸ್ಕ್ಯಾಲ್ಪ್ ಮಾಡಿದೆ. ಒಂದು ನಿಮಿಷ ಕ್ಲಿಯರ್ ಡ್ರಾಯಿಂಗ್ ಮಾಡಿಬಿಡ. ಹಾಂ, ಸೊ ಈಗ ಕ್ಲೀನ್ ಆಯಿತು ಚಾರ್ಟ್. ಸೊ ಅದೊಂದು ಟ್ರೇಡು. ಮತ್ತು ಫಸ್ಟ್ ಟ್ರೇಡ್ ನಾನು ಆ್ಯಕ್ಚುಲಿ ಗ್ರೂಪಲ್ಲಿ ಪೋಸ್ಟ್ ಮಾಡಿದ್ದು ಇದೆ ಅನ್ಸುತ್ತೆ, ನಾನು ಗೊತ್ತಿಲ್ಲ, ಇಲ್ಲಿದೆ ಲಾಂಗ್ ಪೊಸಿಷನ್. ಹಾಂ, ಸೊ ಇದು ಅನ್ಕೊತೀನಿ ನಾನು. ವಿತ್ ಟಾರ್ಗೆಟ್ ಹಾಕಿದೆ ನಾನು, ಟಾರ್ಗೆಟ್ ಮರ್ತೋಯ್ತು ಆ್ಯಕ್ಚುಲಿ. ಸೊ ವಿತ್ ಟಾರ್ಗೆಟ್ ಹಾಕಿದೆ, ಫಸ್ಟ್ ಟಾರ್ಗೆಟು ಸೆಕೆಂಡ್ ಟಾರ್ಗೆಟ್ ಹೋಗಿಲ್ಲ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಫಸ್ಟ್ ಟಾರ್ಗೆಟ್ ಮೇ ಬಿ 20 ಪಾಯಿಂಟ್ಸ್ ಪ್ಲಸ್ ಅಂತ ಅಂದಿದೆ ನಾನು. ಆಲ್ಮೋಸ್ಟ್ ಇಲ್ಲೇ ಅನ್ಕೊತೀನಿ, ಇಲ್ಲಿಂದ ಒಂದು ಟಾರ್ಗೆಟು, ಇಲ್ಲಿಂದ ಒಂದು ಟಾರ್ಗೆಟ್ ಅನ್ಸುತ್ತೆ. ಸೆಕೆಂಡ್ ಟಾರ್ಗೆಟ್ ಆ್ಯಕ್ಚುಲಿ ಟಚ್ ಆಗಲಿಲ್ಲ ಅನ್ಸುತ್ತೆ, ಅರ್ಧದಿಂದ ಬಿತ್ತು ಅನ್ಸುತ್ತೆ. ಸೊ ಇದಕ್ಕೆ ಸಿಂಪಲ್ ಲಾಜಿಕ್ ಏನಿಲ್ಲ, ನೀವು ನೋಡಿ ಎಲ್ಲ ಇಲ್ಲಿ ಹೈ ಇಲ್ಲಿ ಇದೇ ನಮಗೆ ರಿಜೆಕ್ಷನ್ ಆಗಿತ್ತು ಲಾಸ್ಟಲ್ಲಿ. ಒಂದೇನಂದರೆ ಸ್ಟ್ರಾಂಗ್ ಕ್ಲೋಸಿಂಗ್ ಕ್ಯಾಂಡಲ್ ಬಂತು, ನೋಡಿ ತೋರಿಸ್ತೀನಿ ರೀ. ಹಾಂ, ಸೊ ಇದು ನೋಡಿ, ಇದು ಆಲ್ ಟಚ್ ಹಾಕಿ ಹಾರಿಜಾಂಟಲ್ ಲೈನ್ ಒಂದು ಹಾಕಿದೆ. ಸೊ ನೋಡಿ ಇಲ್ಲಿ ಕರೆಕ್ಟಾಗಿ ಮಾರ್ಕೆಟ್ ಹೆಂಗಿದೆ, ಸೈಡ್ ವೇಸೇ ಇದೆ ಇದು. ಸೊ ಇನ್ನೊಂದು ಏನು ಅಂದರೆ ಸೈಡ್ ವೇಸ್ ಆದಷ್ಟು ಮಾರ್ಕೆಟು ನಾವು ಪುಲ್ಲಿಶಾಗಿ ಪ್ಲ್ಯಾನ್ ಮಾಡಬೇಕು, ಬೇರೆ ಟ್ರೇಡ್ಸ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ನಿಮಗೆಲ್ಲ ಕಡೆ ಸಪೋರ್ಟ್ ಇರೋದು ಕೆಳಗಡೆ. ಸೊ ಅದಕ್ಕೆ ನಾನು ಇವತ್ತು ಬುಲ್ಲಿಶ್ ಟ್ರೇಡ್ಸೇ ತೊಗೊಂಡಿದ್ದು ಮೇಜರ್. ಒಂದೇನಂದ್ರೆ ಇಲ್ಲಿ 0.5 ರಿಜೆಕ್ಷನ್ ಆಯ್ತಲ್ಲ, ಅದು ಸ್ವಲ್ಪ ಗ್ಯಾಪ್ ಜಾಸ್ತಿ ಇತ್ತು ಅಂತ ನಾನು ಬೇರೆಷ್ಟು ತೊಗೊಂಡೆ, ಯಾಕಂದ್ರೆ ಗ್ಯಾಪ್ ಫಿಲ್ ಬೇರೆ ಆಗಿರಲಿಲ್ಲ. ಸೊ ನೀವು ಒಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಯಾವಾಗಲೂ ಗ್ಯಾಪ್ ಫಿಲ್ ಆಗುತ್ತಲ್ವಾ, ಸೊ ಅದು ಗ್ಯಾಪ್ ಫಿಲ್ ಆಗಿರಲಿಲ್ಲ ಅಂತ ತೊಗೊಂಡಿದ್ದೆ ಅಷ್ಟೇ. ಸೊ ಅದಕ್ಕೆ ಇದು ಫಸ್ಟ್ ಟ್ರೇಡು ಇದಾಯಿತು ಕರೆಕ್ಟಾಗೆ. ಇಲ್ಲಿ ರಿಜೆಕ್ಷನ್ ಇದೆ, ಇದು ನೋಡಿ ಸ್ಟ್ರಾಂಗ್ ಆಗಿ ಇದಾಗಿದೆ, ಬ್ರೇಕ್ ಆಗಿದೆ ನೋಡಿ ಸ್ಟ್ರಾಂಗಾಗಿ. ಸೊ ಅದಕ್ಕೆ ತೊಗೊಂಡೆ ನಾನು. ಇದು ಬಂತು ನನಗೆ ಆಲ್ಮೋಸ್ಟ್, ನಾನೊಂದು 14-15 ಪಾಯಿಂಟ್ಸ್ ಅಷ್ಟೇ ಅನಿಸುತ್ತೆ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದೆ ನಾನು. ಸೊ ಬಟ್ ಬೇರೆಯವರೆಲ್ಲ 20 ಪಾಯಿಂಟ್ಸ್ ಪ್ಲಸ್ ಬುಕ್ ಮಾಡಿ ಅಂತ ಹಾಕಿದೆ, ಅದು ಹೋಯ್ತದೆ ಆಲ್ಮೋಸ್ಟ್ 170ಇಂದ 220ನೋ 260ನೋ ಏನೋ ಹೋಯ್ತದೆ. ಸೊ ನಿಮ್ಗೆ ಆಲ್ಮೋಸ್ಟ್ 50 ಪಾಯಿಂಟ್ಸೇ ಹೋಗಿದೆ, ನೋಡೋದೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಪಾಯಿಂಟ್ಸ್ ಹೋಗಿದೆ. ಹಾಂ ನೋಡಿ, 58 ಪಾಯಿಂಟ್ಸ್ ಹತ್ರ 57. ಸೊ ಪ್ರೀಮಿಯಮ್ ಆಫ್ಕೋರ್ಸ್ ಇಂದ ಮನಿ ತೊಗೊಂಡಿರ್ತೀರಲ್ಲ, ಸೊ ಚೆನ್ನಾಗಿ ಮೂವ್ ಆಗಿರ್ತದೆ, 50 ಪಾಯಿಂಟ್ಸ್ ಹೋಗಿರ್ತದೆ. ಸೊ ಇಲ್ಲೊಂದು ಟ್ರೇಡ್ ತೊಗೊಂಡೆ, ಆಮೇಲೆ ಇದೊಂದು ರಿಜೆಕ್ಷನ್, ಇದೊಂದು ತಿರ್ಗಾ ರಿಜೆಕ್ಷನ್ ಅಷ್ಟೇ. ಸೊ 3 or 4 ಟ್ರೇಡ್ಸ್ ತೊಗೊಂಡೆ ನಾನು ಅಷ್ಟೇ. ಸೊ ಸ್ಕ್ಯಾಲ್ಪ್ ಮಾಡಿದೆ ಒಂದೆರಡು. ಸೊ ಇದು ನೋಡಿದರೆ ಇದು ಮಿಸ್ ಮಾಡಿಕೊಂಡೆ ನಾನು ನೋಡಿದರೆ ಗ್ಯಾರಂಟಿ ತೊಗೊತಿದ್ದೆ ನಾನು ಈ ಟ್ರೇಡ್ನ. ಸಪೋರ್ಟ್ ತೊಗೊಂಡು ನೋಡಿ, ಇಲ್ಲೆಲ್ಲ ಸಪೋರ್ಟ್ ತೊಗೊಂಡಿದೆಯಲ್ಲ. ಸೊ ಅದು ಟ್ರೆಂಡ್ ರಿವರ್ಸ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ, ಈಗ ಡೌನ್ ಬಂದು ಇದು ಹೋಗ್ತಿದೆ. ನಾನು ಹೇಳಿದ್ನಲ್ಲ, ಇಲ್ಲೆಲ್ಲ ಇಷ್ಟು ಸಪೋರ್ಟ್ ಇರುವಾಗ ಅದು ಬ್ರೇಕ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ನಾನು ನಾಳೆ ಏನಿದ್ರು ನಾನು ಆದಷ್ಟು ಸಿನೇ ನೋಡೋದು, ಅಥವಾ ಇಲ್ಲೆಲ್ಲರೂ ಇಲ್ಲಿ ಬಂದರೆ ತಿರ್ಗಿ ಹಿಂಗೆ ಸಪೋರ್ಟ್ ತೊಗೊಂಡ್ರೆ. ಸೊ 25,380
ಅವು ಗ್ಯಾಪ್ ಅಪ್ ಆದರೆ ನಾಳೆ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ಟ್ರೇಡ್ ಮಾಡೋದು. ಸೊ ಗ್ಯಾಪ್ ಅಪ್ ಆದರೆ ರಿಸ್ಕ್ ಆಲ್ರೆಡಿ ಒಂಥರ ಮೂಮೆಂಟ್ ಆಗಿಬಿಟ್ಟಿರುತ್ತೆ. ಆಮೇಲೆ ಯು ಎಸ್ ಫೆಡ್ ಬೇರೆ ಏನೋ ಏನೋ ಇಂಟ್ರೆಸ್ಟ್ ರೇಟೋ ಫೆಡ್ ರೇಟೋ ಏನೋ ಇದೆ. ಸೊ ಅದು ಬೇರೆ ಏನೋ ನ್ಯೂಸ್ ಇದೆ. ಸೊ ಅದಕ್ಕೆ ಗ್ಯಾಪ್ ಅಪ್ ಆದರೆ ಆದಷ್ಟು ಅವಾಯ್ಡ್ ಮಾಡೋದು. ಆ ಫ್ಲ್ಯಾಟ್ ಓಪನ್ ಆದರೆ ಬೆಸ್ಟ್ ನಮಗೆ. ಸೊ ಫ್ಲ್ಯಾಟ್ ಓಪನ್ ಆಗಿ ಇಲ್ಲೆಲ್ಲ ಸಪೋರ್ಟ್ ತೊಗೊಂತು ಹಂಗೇನಾದ್ರೆ ಒಳ್ಳೆ ಟ್ರೇಡ್ ನಮಗೆ. ಈ ಲೆವೆಲ್ ಸಪೋರ್ಟ್ ತೊಗೊಳ್ಳೋದು ಅಥವಾ ಇಲ್ಲಿ ಕೆಳಗಡೆ ಬಂದರೂ ಪರವಾಗಿಲ್ಲ, ಇಲ್ಲೆಲ್ಲ ಸಪೋರ್ಟ್ ತೊಗೊಂತಂದ್ರೆ ತಿರ್ಗಾ ಸೇಮ್ ಈ ಮೂವ್ ಹೆಂಗಿದೆ ಅದೇ ಥರ ಮೂವ್ ಹೋಗೋ ಚಾನ್ಸಸ್ ಇದೆ. ಸೊ ನಾಳೆ ಸಿಂಪಲ್ ನಂದು ಬರೀ ಸಿ ಟ್ರೇಡೇ ಜಾಸ್ತಿ ಪ್ಲ್ಯಾನ್ ಮಾಡೋದು. ನನ್ನ ಪಿ ಏನಾದರೂ ಮಾರ್ಕೆಟ್ ಓಪನ್ ಆದಮೇಲೆ ನೋಡೋದ. ಸೊ ನಾಳೆಗೆ ಅಷ್ಟು ಕ್ಲಿಯರ್ ಇಲ್ಲ ವ್ಯೂ ಅಂತಾರ, ಬಟ್ ಸಿ ಟ್ರೇಡ್ ಮಾತ್ರ. ಸೊ ಸಿ ಟ್ರೇಡ್ ಒಂದೇನಂದರೆ ಇಲ್ಲಿ ಹೈ ಬ್ರೇಕ್ ಆದರೆ ಇಲ್ಲಿ ರಿಜೆಕ್ಟ್ ಆಗಿದೆಯಲ್ಲ ನೋಡಿ, ಇಲ್ಲಿ ಇಡೋದ. ಸೊ ಇದು ಫ್ಯೂಚರ್ಸ್ ಚಾರ್ಟ್ ಇದು. ಸೊ ಇದು ಬ್ರೇಕ್ ಆದರೆ ಹೈ ಬ್ರೇಕ್ ಆದರೆ ಒಂದು ಮೂವ್ ಕೊಡೋ ಚಾನ್ಸ್ ಇದೆ. ಇಲ್ಲ ಅಂದರೆ ಇಲ್ಲೆಲ್ಲರೂ ಸಪೋರ್ಟ್ ತೊಗೊಂಡ್ರೆ ತಿರ್ಗಾ ಇದೇ ಲೆವೆಲ್ ಇಲ್ಲ ಆಟ ಆಡುತ್ತೀನಿ. ಸೊ ಇಷ್ಟು ಗ್ಯಾಪ್ ಇದೆ ನನಗೆ. ಸೊ ಸ್ಕ್ಯಾಲ್ಪ್ ಮಾಡೋದಕ್ಕೆ 10 ಪಾಯಿಂಟ್ಸ್ ಅಲ್ವಾ ಸಾಕು. 10 ಪಾಯಿಂಟ್ ಮಾಡೋದಕ್ಕೆ ನಮಗೇನು ಇಲ್ಲಿಂದ ತೊಗೊಂಡು ಒಂದು ಕ್ಯಾಂಡಲ್ ಬಂದರೂ 10 ಪಾಯಿಂಟ್ಸ್ ಆಗೋದು. ಸೊ ಅಷ್ಟೇ ಸಿಂಪಲ್. ನಾಳೆ ಇಲ್ಲಿಂದ ಏನಾದ್ರು ಹೈ ಬ್ರೇಕ್ ಆಗೋದ್ರೆ ಒಂದು ಸಿ ಟ್ರೇಡ್ ನೋಡು. ಅದು ಏನು ಅಂದರೆ ಫಸ್ಟೇ ಬ್ರೇಕ್ ಆಗಿ ಬರೋದು. ಸೊ ಓಪನ್ ಆಗಿ ನಿಮಿಷ ತೋರಿಸ್ತೀನಿ. ಸೊ ಹೆಂಗೆ ಅಂದರೆ ನಾಳೆ ಇಲ್ಲೆಲ್ಲ ಫ್ಲಾಟ್ ಓಪನ್ ಆಯಿತು ಅಂದ್ಕೊಳ್ಳೋದು, ಅಥವಾ ಇಲ್ಲೆಲ್ಲರೂ ಓಪನ್ ಆಗಿ ಹಿಂಗೆ ಗ್ಯಾಪ್ ಫಿಲ್ ಆಗಿ ಇಲ್ಲಿ ಸಪೋರ್ಟ್ ತೊಗೊಂತು. ಇಲ್ಲಿ ಸಪೋರ್ಟ್ ತೊಗೊಂಡ್ರೂ ಟ್ರೇಡ್ ತೊಗೋಬೋದು. ಸಪೋರ್ಟ್ ತೊಗೊಂಡು ಇಲ್ಲಿ ಬ್ರೇಕ್ ಆಗುತ್ತಲ್ಲ, ಸೊ ಅವಾಗಲೂ ಟ್ರೇಡ್ ತೊಗೋಬೋದು. ಇಲ್ಲ ಅಂದರೆ ಇನ್ನೂ ಸೇಫ್ಟಿ ಅಂದರೆ ನಮಗೆ ಇದು ಬ್ರೇಕ್ ಅಥವಾ ಹಿಂಗೆ ಆಟ ಆಡಬೇಕಿಲ್ಲ. ಸೊ ಈ ರೇಂಜಲ್ಲಿ ಹಿಂಗೆ ಆಟಾಡಿ ಆಮೇಲೆ ಇದು ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ಆದಾಗ ರೀಟೆಸ್ಟ್ ಅಂಡ್ ಇದು ಬ್ರೇಕ್ಔಟ್ ಆದರೆ ಇನ್ನೂ ಸೇಫ್ ನಮಗೆ. ಯಾಕಂದ್ರೆ ನೀವು ನೋಡಿದ್ದೀರಲ್ಲ ಇಲ್ಲಿ ರಿಜೆಕ್ಷನ್ ಇದೆ ನೋಡಿ. ಸೊ ಈ ಲೆವೆಲ್ ರಿಜೆಕ್ಷನ್ ಇದೆ. ಸೊ ಅದಿನ್ನೂ ಸೇಫೆಸ್ಟ್ ಅದು ನಮ್ಗೆ. ಸೊ ಹಂಗೆ ಬ್ರೇಕ್ ಆದರೆ ನಿಮಗೆ ಒಂದು ಸ್ವಲ್ಪ ಬಿಗ್ ಮೂವ್ ಚಾನ್ಸಸ್ ಇರುತ್ತೆ. ಬಟ್ ಅದೇ ಡಿಪೆಂಡ್ಸ್ ಆನ್ ಯು ಎಸ್ದು ಇದರ ರೇಟ್ ಮೇಲೆ. ಯಾಕಂದರೆ ಅವ್ರದ್ದು ಏನಾಗುತ್ತೆ ಹೇಳೋಕ್ಕಾಗಲ್ಲ. ಅದ್ರ ಪ್ರಕಾರ ಕಟ್ ಮಾಡ್ಬೋದು ಅನಿಸುತ್ತೆ ಗೊತ್ತಿರೋಂಗೆ. ಸೊ ನೋಡೋದ ಕಟ್ ಮಾಡಿದ್ರೆ ಬುಲ್ಲಿಶ್ ಮೂವ್ ಇರುತ್ತೆ. ಬಟ್ ಗ್ಯಾಪ್ ಅಪ್ ಆಗಿಬಿಟ್ರೆ ಪ್ರಾಬ್ಲಮ್. ನಾನು ಟ್ರೇಡಿಂಗ್ ಡೇನೇ ವೇಸ್ಟ್ ಆಗ್ಬಿಡುತ್ತೆ ನಾಳೆ. ಸೊ ಸುಮ್ಮನೆ ಫೋಮೋದಲ್ಲಿ ಮಿಸ್ ಆಯಿತು ಅಂತ ಸುಮ್ಮನೆ ತೊಗೊತೀರ ಅವಾಗ ಟ್ರೇಡ್ಸ್. ಸೊ ಇಷ್ಟೇ ಗೈಸ್ ನಾಳೆ ಪ್ಲ್ಯಾನ್ ಇರೋದು. ಸೊ ಇದು ಇವತ್ತಿನ ಟ್ರೇಡ್ ಹೇಳಿದೆ 3 ಸೆಟಪ್ ಹೆಂಗೆ ತೊಗೊಂಡಿದ್ದು ನಾನಂತ. ಸೊ ನಾಳೆದು ಇಷ್ಟೇ ಇರೋದು. ಸೊ ನಾಳೆ ನಾನು ಅದೇ ಗ್ರೂಪಲ್ಲಿ ಹಾಕ್ತೀನಿ ಏನಾರು ಇದ್ದಿದ್ರೆ. ಸೊ ಟ್ರೇಡ್ಸ್ದು ಇದೆಲ್ಲ ಗ್ರೂಪಲ್ಲಿ ಹಾಕ್ತೀನಿ ಬೆಟರ್. ಯಾಕಂದರೆ ಇನ್ನೂ ಅಷ್ಟು ಕ್ಲಿಯರ್ ಇಲ್ವಲ್ಲ, ಹೈ ಹತ್ರ ಇದೆ. ಬಟ್ ಬುಲ್ಲಿಶ್ ವ್ಯೂನೇ ಮೇಜರ್ ನೋಡೋದು ನಾನು ದ್ಯಾನ್ ದ ಬೇರಿಶ್ ವ್ಯೂ. ಸೊ ಪಿ ಟ್ರೇಡ್ಸ್ ಆದಷ್ಟು ಅವಾಯ್ಡ್ ಮಾಡೋದ ನಾಳೆ. ಸಿ ಟ್ರೇಡ್ಸ್ ಮಾತ್ರ. ಅದೇ ಪಿ ಅಂದರೆ ಸುಮ್ಮನೆ 0.5 ರಿಜೆಕ್ಟ್ ಆಯಿತು ಸಪೋರ್ಟ್ ವರ್ಗೂ ಇರುತ್ತಲ್ಲ ಆ ಥರ ಟ್ರೇಡ್ಸು ಹಂಗೇನಾರು ನೋಡೋದ ನಾಳೆ. ಸೊ ಅಷ್ಟೇ ಗೈಸ್. ಹಂಗಾರೆ ಥ್ಯಾಂಕ್ ಯು ದೆನ್. ನಾಳೆ ನೋಡೋದ, ನಾಳೆ ಹಾಕ್ತೀನಿ ಎಲ್ಲ ಗ್ರೂಪಲ್ಲಿ ಏನೇನು ಅಂತ. ಓಕೆ ದೆನ್, ಥ್ಯಾಂಕ್ ಯು ಗೈಸ್.